Hi dear learners of class 10th. Okay, in this video class we will begin that SLC model question paper 2025-26. It's the third language English. Already first language second language ಮಾಡಿದೀನಿ. ಥರ್ಡ್ ಲ್ಯಾಂಗ್ವೇಜ್ ಅವ್ರಿಗೆ ಕೂಡ ಒಂದು ಸ್ವಲ್ಪ ಅನುಕೂಲ ಆಗಲಿ ಅಂತ ಏಕೆಂದ ಈ ಒಂದು ಮಾಡೆಲ್ ಕ್ವಶನ್ ಪೇಪರ್ ಅನ್ನ ನಿಮ್ಮ ಮುಂದೆ ತೆಗೆದುಕೊಂಡು ಬರ್ತಾ ಇದ್ದೀನಿ. ಓಕೆ, ಇಟ್ ಈಸ್ ದ ಕ್ವಶನ್ ಪೇಪರ್ ಆಫ್ 80 ಮಾರ್ಕ್ಸ್. ಓಕೆ, ಇದು ಸ್ಪೆಷಲ್ ಆಗಿ ನಿಮ್ಮ ಗ್ರಾಮರ್ ಸೆಕ್ಷನ್ ಅಲ್ಲಿ ಬಹಳಷ್ಟು ಯೂಸ್ಫುಲ್ ಆಗಲಿ ಅನ್ನೋ ಉದ್ದೇಶದಿಂದ. ಓಕೆ, ಲೆಟ್ಸ್ ಬಿಗಿನ್ ದಟ್ ಅವರ್ ಕ್ವಶನ್ ಪೇಪರ್. ಇಟ್ಸ್ ದ ಪ್ರಿಪರೇಷನ್ ಆಫ್ ಆನ್ಯುವಲ್ ಕ್ವಶನ್ ಪೇಪರ್ ಆಫ್ ಯುವರ್ಸ್. ಏನಿದೆ ರೀ ಫಸ್ಟ್ ಕ್ವಶನ್, ದ ಒನ್ ವರ್ಡ್ ಫಾರ್ ಎ ಲಾರ್ಜ್ ಗ್ರೂಪ್ ಆಫ್ ಪೀಪಲ್ ಹೂ ಸಿಂಗ್ಸ್ ಟುಗೆದರ್. ವಾಟ್ ಈಸ್ ದ ಕ್ವಶನ್ ಹಿಯರ್? ಲೆಟ್ಸ್ ವಿ ವಿಲ್ ಸಿ ಹಿಯರ್. ಒಂದೇ ವರ್ಡ್ ಅಲ್ಲಿ ನೀವು ಬರಿಬೇಕು. ಏನ್ ಬರಿಬೇಕು? ಅ ಲಾರ್ಜ್ ಗ್ರೂಪ್ ಆಫ್ ಪೀಪಲ್ ಹೂ ಸಿಂಗ್ಸ್ ಟುಗೆದರ್. ಎಲ್ಲಾರು ಕೂಡ ಹಾಡ್ತಾ ಇರ್ತಾರ. ಅದಕ್ಕ ನೀವು ಏನಂತ ಕರಿತೀರಿ ಒಂದೇ ವರ್ಡ್ ಅಲ್ಲಿ? ಡುಯೆಟ್ ಅನ್ಕ ಇಬ್ರೇ ಹಾಡ್ತಾರ್ರಿ. ಬ್ಯಾಂಡ್ಸ್ ಅಂದ್ರ ಬಾರಿಸ್ತಾರ, ಹೈಮನ್ಸ್ ಅಂದ್ರ ಹೇಳೋದು. ದೆನ್ ದ ರೈಟ್ ಆನ್ಸರ್ ಈಸ್ ಕೋರಸ್. ಅ ಲಾರ್ಜ್ ಗ್ರೂಪ್ ಆಫ್ ಪೀಪಲ್ ಹೂ ಸಿಂಗ್ಸ್ ಟುಗೆದರ್ is called chorus. Okay, it is the right answer for the first question. ನಿಮ್ಗೆ ಕ್ಲಿಯರ್ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ನೋಡಿದ್ರ, ದ ವರ್ಡ್ಸ್, ಯಾವ ವರ್ಡು ಅಡ್ವಾಂಟೇಜ್ ಕ್ಯಾನ್ ಬಿ ರಿಟರ್ನ್ ಇನ್ ದ ಅಪೋಸಿಟ್ ಫಾರ್ಮ್ ಬೈ ಯೂಸಿಂಗ್ ದ ಪ್ರೆಫಿಕ್ಸ್ ಅಲ್ಲಿ ಅಪೋಸಿಟ್ ಫಾರ್ಮ್ ಅಲ್ಲಿ ಅಡ್ವಾಂಟೇಜ್ ಅನ್ನ ಬರ್ದಾಗ ಏನಾಗುತ್ತ? ಅನ್ಅಡ್ವಾಂಟೇಜ್ ಆಗುತ್ತ? ಆಗಂಗಿಲ್ಲ. ನಾನ್ ಅಡ್ವಾಂಟೇಜ್ ಆಗುತ್ತ? ಇಲ್ಲ, ಆಗಂಗಿಲ್ಲ. ದೆನ್ ಡಿಸ್ಅಡ್ವಾಂಟೇಜ್ ಆಗುತ್ತ ನೋಡ್ರಿ. ಅಡ್ವಾಂಟೇಜ್ ಪ್ರಿಫಿಕ್ಸ್ ಇಸ್ ಡಿಸ್ಅಡ್ವಾಂಟೇಜ್. ಓಕೆ, ದೆನ್ ಇಲ್ ಇಸ್ ಆಲ್ಸೋ ರಾಂಗ್ ಹಿಯರ್. ದೆನ್ ದ ರೈಟ್ ಪ್ರಿಫಿಕ್ಸ್ ಆಫ್ ಅಡ್ವಾಂಟೇಜ್ ಇಸ್ ಡಿಸ್ಅಡ್ವಾಂಟೇಜ್. ಅನುಕೂಲ ಅನಾನುಕೂಲ. ಓಕೆ, ಎರಡು ಕ್ವಶನ್ ಕ್ಲಿಯರ್ ಆಗ್ಯಾವ ಅಂತ ತಿಳ್ಕೊಂಡಿದ್ದೀನಿ. ನೆಕ್ಸ್ಟ್ ನಾವು ಥರ್ಡ್ ಕ್ವಶನ್ ಅನ್ನ ನೋಡಿದಾಗ ಏನದ ರೀ? ಥರ್ಡ್ ಕ್ವಶನ್ ನೋಡೋಣ ನಾವೀಗ. ದ ಫ್ಯಾಮಿಲಿ ಇಸ್ ಗೋಯಿಂಗ್ ಆನ್ ವೆಕೇಶನ್ ಟು ಡೆಲ್ಲಿ. ಫ್ಯಾಮಿಲಿ ಏನ್ ಮಾಡಾಕತ್ತದ್ರಿ? ಡೆಲ್ಲಿ ವೆಕೇಶನ್ ಹೊಂಟದ. ಹಾಗಾದ್ರ ಇಲ್ಲಿ ಅವ್ರು ಏನ್ ಮಾಡಿದಾರಪ್ಪ ಅಂದ್ರ ಫ್ಯಾಮಿಲಿಯನ್ನ ಅಂಡರ್ಲೈನ್ ಮಾಡಿದಾರ. ಅಂಡರ್ಲೈನ್ ವರ್ಡ್ ಏನ್ ಕೇಳಿದಾರಪ್ಪ ಅಂದ್ರ ಏನಾಗತ್ತ? ಅಂಡರ್ಲೈನ್ ಮಾಡಿದ್ದು ಏನ್ ಪ್ರಾಪರ್ ನೌನ್ ಆಗುತ್ತೋ, ಏನ್ ಕಲೆಕ್ಟಿವ್ ನೌನ್ ಆಗುತ್ತೋ, ಅಬ್ಸ್ಟ್ರಾಕ್ಟ್ ನೌನ್ ಆಗುತ್ತೋ, ಕಾಮನ್ ನೌನ್ ಆಗುತ್ತೋ? ಪ್ರಾಪರ್ ನೌನ್ ಅಂದ್ರೆ ಏನ್ರಿ? ಪರ್ಟಿಕ್ಯುಲರ್ ಅಥವಾ ಸ್ಪೆಸಿಫಿಕ್ ಆಗಿ, ಪರ್ಟಿಕ್ಯುಲರ್ ಹೆಸರು ಕೊಟ್ಟಿದ್ದಕ್ಕೆ ನಾವೇನಂತ ಕರಿತೀವಿ? ಪ್ರಾಪರ್ ನೌನ್. ಹಾಗಾದ್ರೆ ಇದು ಆಗಂಗಿಲ್ಲ. ದೆನ್ ಅಬ್ಸ್ಟ್ರಾಕ್ಟ್ ನೌನ್ ಅಂದ್ರೆ ವಿಚ್ ವಿ ಕಾಂಟ್ ಸಿ. ಫ್ಯಾಮಿಲಿ ನೋಡ್ಬೋದ್ರಿ, ಟಚ್ ಮಾಡಬಹುದು, ಇದು ಆಗಂಗಿಲ್ಲ. ದೆನ್ ಆಲ್ಸೋ ಬಿ ಆಲ್ಸೋ ರಾಂಗ್. ದೆನ್ ಕಲೆಕ್ಟಿವ್ ನೌನ್ ಇದು ಆಗತ್ತ ನೋಡ್ರಿ. ಹೇಗಾಗತ್ತಪ್ಪ ಅಂದ್ರೆ ಫ್ಯಾಮಿಲಿ ಏನಾಗುತ್ತ? ಗ್ರೂಪ್ ಆಫ್ ಮೆಂಬರ್ಸ್ ಆಗಿರ್ತಾರ. ಅದಕ್ಕೋಸ್ಕರ ಇದು ಕಲೆಕ್ಟಿವ್ ನೌನ್ ರೈಟ್ ಆನ್ಸರ್ ಆಗುತ್ತ. ಓಕೆ, ಫ್ಯಾಮಿಲಿ ಅನ್ನೋದೇನ್ರಿ? ಕಲೆಕ್ಟಿವ್ ನೌನ್. ಹಾಗಾದ್ರೆ ಕಾಮನ್ ನೌನ್ ಇದು ಕೂಡ ಅಲ್ಲೇ ಅಲ್ಲ. ಪರ್ಟಿಕ್ಯುಲರ್ ಆಗಿ ಹೆಸರು ಕೊಟ್ರೆ ಹಂಗಿಲ್ಲ. ಹಾಗಾದ್ರೆ ನಮ್ಮ ಫ್ಯಾಮಿಲಿ ಅನ್ನೋದು ಕಲೆಕ್ಟಿವ್ ನೌನ್ ಆಗುತ್ತ. ದಿಸ್ ಇಸ್ ದ ರೈಟ್ ಆಪ್ಷನ್, ಸಿ ಅನ್ನೋದು ರೈಟ್ ಆನ್ಸರ್ ಆಗುತ್ತೆ. ಓಕೆ, ಇದು ಕೂಡ ಥರ್ಡ್ ಕ್ವಶನ್ ಕೂಡ ಕ್ಲಿಯರ್ ಅದಂತ ತಿಳ್ಕೊಂಡಿನಿ. ನೆಕ್ಸ್ಟ್ ಫೋರ್ತ್ ಕ್ವಶನ್ ಏನದ ನೋಡ್ರಿ, ದ ಗ್ಲಾಸ್ ಈಸ್ ಡ್ಯಾಶ್ ದ ಟೇಬಲ್. ಇಲ್ಲಿ ಏನಾಗುತ್ತೆ ರೀ? ದ ಕರೆಕ್ಟ್ ಪ್ರೆಪೋಸಿಷನ್ ಅನ್ನ ಫಿಲ್ ಮಾಡಂತಾರೆ. ಏನ ಪ್ರೆಪೋಸಿಷನ್? ದ ಗ್ಲಾಸ್ ಈಸ್ ಆನ್ ಕರೆಕ್ಟ್ ಆಗತ್ತ ನೋಡ್ರಿ. ಯಾಕಂದ್ರೆ ಒಂದು ಸರ್ಫೇಸ್, ಅದ್ರ ಸರ್ಫೇಸ್ ಮೇಲೆ ಇನ್ನೊಂದಿದ್ದಾಗ ಅವಾಗ ನಾವ್ ಏನ್ ಯೂಸ್ ಮಾಡ್ತೀವಿ? ಆನ್ ಅನ್ನ ಯೂಸ್ ಮಾಡ್ತೀವಿ. ಹಾಗಾದ್ರೆ ರೈಟ್ ಆನ್ಸರ್ ಏನಾಗುತ್ತ? ಪ್ರೆಪೋಸಿಷನ್ ಆನ್ ಆಗತ್ತ. ಫಾರ್ ಅನ್ನೋದು ಏನ್ ತೋರಿಸ್ತದ? ರೀಸನ್ ತೋರಿಸ್ತದ. ಇಲ್ಲಿ ಯಾವುದೇ ರೀಸನ್ ಇಲ್ಲ. ಫ್ರಾಮ್ ಅಂದ್ರ ಇಟ್ ಈಸ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸಿಗೆ ಇರ್ಬೇಕಾದ್ರೆ ಯೂಸ್ ಮಾಡ್ತೀವಿ. ಟು ಶೋಸ್ ದಟ್ ರಿಸೀವರ್ ಇದ್ದಾಗ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಟ್ರೂ ಅನ್ನ ಯೂಸ್ ಮಾಡ್ತೀವಿ. ಹಾಗಾದ್ರೆ ಇವು ಯಾವ ಆನ್ಸರ್ ಆಗಂಗಿಲ್ಲ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಆನ್. ದ ಗ್ಲಾಸ್ ಈಸ್ ಆನ್ ದ ಟೇಬಲ್. ಓಕೆ, ನೆಕ್ಸ್ಟ್ ಓಕೆ, ನೆಕ್ಸ್ಟ್ ಫಿಫ್ತ್ ಕ್ವಶನ್ ಅನ್ನ ನಾವಿಲ್ಲಿ ನೋಡೋಣ್ರಿ. ಏನದ ಫಿಫ್ತ್ ಕ್ವಶನ್ ಅಪ್ಪ ಇಲ್ಲಿ? ಓಕೆ, a woodcutter was cutting a piece of wood near a river. ಓಕೆ, ಇಲ್ಲಿ ನಾವ್ ಏನ್ ಮಾಡ್ಬೇಕಾಗ್ಯದ?
ದ ಕ್ವಶನ್ ದಟ್ ಫ್ರೇಮ್ ಟು ಗೆಟ್ ದ ಅಂಡರ್ಲೈನ್ಡ್ ವರ್ಡ್ ಯಾವ್ದು ಮಾಡಿದಾರೆ, ಕಟಿಂಗ್ ಅನ್ನ ಅಂಡರ್ಲೈನ್ ಮಾಡಿದಾರೆ. ಅದಕ್ಕೆ ನಮ್ದು WH ಕ್ವಶನ್ ಆಗ್ಬೇಕು. ಹಾಗಾದ್ರೆ ಕಟಿಂಗ್ ಬರಬಾರ್ದು ನಾವು ಆಪ್ಷನ್. ಇಲ್ಲಿ ಕಟಿಂಗ್ ಬಂದದ, ಆಪ್ಷನ್ ಎ ರಾಂಗ್. ಇಲ್ಲಿ ಕಟಿಂಗ್ ಬಂದದ, ಬಿನು ಕೂಡ ರಾಂಗ್. ವಾಟ್ ವಾಸ್ ದ ವುಡ್ ಕಟರ್ ಡೂಯಿಂಗ್ ನಿಯರ್ ಅ ರಿವರ್? ದೆನ್ ದ ರೈಟ್ ಆನ್ಸರ್ ಈಸ್ ಕಟಿಂಗ್. ದೆನ್ ಆಪ್ಷನ್ ಸಿ ಇಸ್ ದ ರೈಟ್ ಕ್ವಶನ್ ಫಾರ್ ದ ಅಂಡರ್ಲೈನ್ ವರ್ಡ್. ಓಕೆ, ದೆನ್ ಡಿ ಇಸ್ ಆಲ್ಸೋ ರಾಂಗ್. ಈ ರೀತಿಯಾಗಿ ನಾವು ಬರೀತೀವಿ. ಓಕೆ, ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 6 ಏನದ ಅನ್ನೋದನ್ನ ನಾವಿಲ್ಲಿ ನೋಡೋಣ್ರಿ. ಓಕೆ, ಕ್ವಶನ್ ನಂಬರ್ 6 ಏನದಪ್ಪ ಅಂತಂದ್ರ, ಹೌ ಬ್ಯೂಟಿಫುಲ್ ದ ಸ್ಟಾರಿ ಸ್ಕೈ ಲುಕ್ಸ್. ಏನ್ ಮಾಡತ್ತಂದಾರಪ್ಪ ಅಂದ್ರೆ ಅವ್ರ ಈ ಸೆಂಟೆನ್ಸ್ ಅನ್ನ ಕ್ಯಾನ್ ಬಿ ಚೇಂಜ್ ಇಂಟು ಅಸರ್ಟಿವ್. ಓಕೆ, ಒಂದ್ ರೂಲ್ ಅನ್ಕ ಗೊತ್ತಿರ್ಬೇಕು ನಮ್ಗೆ. ಇಲ್ಲಿ ಏನಪ್ಪಾ ಅಂತಂದ್ರೆ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅಲ್ಲಿ ಹೌ ಮತ್ತು ವಾಟ್ ಅಂತಕ್ಕಂಥ WH ವರ್ಡ್ಸ್ ಗಳಿದ್ದಾಗ ನಾವು ಅಸರ್ಟಿವ್ ಸೆಂಟೆನ್ಸ್ ಮಾಡ್ಬೇಕಾದ್ರೆ ಏನ್ ಯೂಸ್ ಮಾಡ್ಬೇಕ್ರಿ, ವೇರಿ ಯೂಸ್ ಮಾಡ್ಬೇಕು. ಹಾಗಾದ್ರೆ ಇಷ್ಟು ಗೊತ್ತಿದ್ರೆ ಸಾಕು, ಇದೇ ನಮ್ಮ ಸರಿಯಾದ ಅಸರ್ಟಿವ್ ಸೆಂಟೆನ್ಸ್ ಆಗತ್ತ. ಯಾವ್ದ್ರಿ? ದ ಸ್ಟಾರಿ ಸ್ಕೈ ಲುಕ್ಸ್ ವೆರಿ ಬ್ಯೂಟಿಫುಲ್. ಇಲ್ಲಿ ಯಾವ್ದು ವೇರಿ ಇಲ್ಲ, ಬಿನು ಕೂಡ ರಾಂಗ್ ಆಗುತ್ತ, ಸಿನು ರಾಂಗ್ ಆಗುತ್ತ, ಡಿ ಅನ್ನು ರಾಂಗ್ ಆಗುತ್ತೆ. ಯಾಕೆ ರಾಂಗ್ ಆಗುತ್ತೆ ಹೇಳೇನ್ರಿ? ವಾಟ್ ಮತ್ತು ಹೌ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅಲ್ಲಿ ಇದ್ದಾಗ ನಾವು ವೇರಿ ಅನ್ನ ಅಸರ್ಟಿವ್ ಸೆಂಟೆನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಓಕೆ, ಕ್ಲಿಯರ್ ಅದ ರೀ? ಓಕೆ, ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. 7th ಕ್ವಶನ್ ಏನದ ನೋಡೋಣ್ರಿ. ಲೆಟ್ಸ್ ವಿ ವಿಲ್ ಸಿ ಹಿಯರ್. ಶಿ ಇಸ್ ಟು ಯಂಗ್ ಟು ಡ್ರೈವ್ ಎ ಕಾರ್. ಇಲ್ಲಿ ಏನದ ಟು ಅದ, ಅದನ್ನ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ದಿಸ್ ಕ್ಯಾನ್ ಬಿ ರಿಟರ್ನ್ ಬಿ ಆರ್ ಟು ತೆಗೆದು ಸೊ ದ್ಯಾಟ್ ಅನ್ನ ಯೂಸ್ ಮಾಡ್ಬೇಕಂದಾರ. ಸೊ ದ್ಯಾಟ್ ನಾಟ್ ಆಸ್ ಅನ್ನ ಯೂಸ್ ಮಾಡತ್ತಂದಾರ. ಹಾಗಾದ್ರ ಯಾವ ರೀತಿ ಯೂಸ್ ಮಾಡೋಣ? ಶಿ ಇಸ್ ಟು ಜಾಗದಾಗ ಸೊ ಹಾಕಿವಿ. ಓಕೆ, ರೈಟ್. ಶಿ ಇಸ್ ಸೋ ಯಂಗ್, ಇಲ್ಲಿ ಟು ಜಾಗದಾಗ ದ್ಯಾಟ್ ಹಾಕಿವಿ. ಇಲ್ಲಿ ರೈಟ್ ಅದ. ಶಿ ಕ್ಯಾನ್ ನಾಟ್, ದ್ಯಾಟ್ ಕ್ಯಾನ್ ನಾಟ್ ಅದ ನೋಡ್ರಿ. ಇಲ್ಲೆಲ್ಲ ದ್ಯಾಟ್ ಅದ, ನಾಟ್ ಅದ, ಡ್ರೈವ್ ಎ ಕಾರ್. ಹಾಗಾದ್ರೆ ರೈಟ್ ಆನ್ಸರ್ ಇದೇ ರೀ ನಮ್ದು. ಇಲ್ಲಿ ನಾವು ಕುಡ್ ನಾಟ್ ಬರಂಗಿಲ್ಲ, ದಟ್ಸ್ ವೈ ಇಟ್ ಈಸ್ ರಾಂಗ್. ದೆನ್ ಶಿ ಇಸ್ ಸೋ ಯಂಗ್ ದ್ಯಾಟ್ ಶಿ ಕ್ಯಾನ್ ನಾಟ್ ಅಂದಾರ. ಕ್ಯಾನ್ ಅದ, ಇದು ಬರಂಗಿಲ್ಲ. ಕುಡ್ ಇದು ಬರಂಗಿಲ್ಲ. ಹಾಗಾದ್ರೆ ರೈಟ್ ಆನ್ಸರ್ ಆಪ್ಷನ್ ಎ, ಶಿ ಇಸ್ ಸೋ ಯಂಗ್ ದಟ್ ಶಿ ಕೆನಾಟ್ ಡ್ರೈವ್ ಎ ಕಾರ್ ಅನ್ನೋದು ಇಲ್ಲಿ ಸರಿಯಾಗಿ ನಾವು ಸೋ ದ್ಯಾಟ್ ನಾಟ್ ಅನ್ನ ಯೂಸ್ ಮಾಡಿದಾಗುತ್ತೆ. ದೆನ್ ಆಪ್ಷನ್ ಎ ಇಸ್ right here. Next, question number 8. What is that question number 8? We will see now. The question number 8 is, they built a bridge. ಇಲ್ಲೇನ್ ಮಾಡಿದಾರಪ್ಪ ಅಂದ್ರ they built a bridge. ಇದನ್ನ ಏನ್ ಮಾಡತ್ತಂದ್ರ ಪ್ಯಾಸಿವ್ ಫಾರ್ಮಿಂಗ್ ಮಾಡತ್ತಂದ್ರ. ಹಾಗಾದ್ರೆ ಇದು ಎದರಾಗದ್ರಿ? ಕ್ವಶನ್ ಆಕ್ಟಿವ್ ವಾಯ್ಸ್ ಅಲ್ಲಿ ಅದ ನೋಡ್ರಿ. ಹಾಗಾದ್ರ ಇದನ್ನ ಪ್ಯಾಸಿವ್ ವಾಯ್ಸ್ ನಾವ್ ಯಾವ ರೀತಿ ಮಾಡ್ಬೇಕಪ್ಪ ಅಂದ್ರ, ಫಸ್ಟ್ ನಾವು ಸಬ್ಜೆಕ್ಟ್ ಯಾವ್ದನ್ನ ಐಡೆಂಟಿಫೈ ಮಾಡಬೇಕು, ವರ್ಬ್ ಯಾವ್ದನ್ನ ಐಡೆಂಟಿಫೈ ಮಾಡಬೇಕು, ಆಬ್ಜೆಕ್ಟ್ ಯಾವ್ದು ಅದನ್ನ ಐಡೆಂಟಿಫೈ ಮಾಡಬೇಕು. ನೆಕ್ಸ್ಟ್ ಏನ್ ಮಾಡಬೇಕು? ಆಬ್ಜೆಕ್ಟ್ ಅನ್ನ ಸಬ್ಜೆಕ್ಟ್ ಪ್ಲೇಸಿಗೆ ತರಬೇಕು. ಹಾಗಾದ್ರೆ ಏನಾಗುತ್ತೆ? ಸಬ್ಜೆಕ್ಟ್ ಬ್ರಿಡ್ಜ್. ನೆಕ್ಸ್ಟ್ ಬಿಲ್ಟ್ ಬಿಲ್ಡಿಂಗ್. ಹಾಗಾದ್ರೆ ಇಲ್ಲಿ ಬಿಲ್ಟ್ ಅನ್ನೋದು ಫೀಟು ಅದ ರೀ. ಹಾಗಾಗಿ ಬ್ರಿಡ್ಜ್ ಅನ್ನು ಸಿಂಗ್ಯುಲರ್ ಇದ್ದಾಗ ಫಾಸ್ಟ್ ಟೆನ್ಸ್ ಅದ ರೀ, ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ. ಬ್ರಿಡ್ಜ್ ಅನ್ನು ಸಿಂಗ್ಯುಲರ್ ಇರೋದ್ರಿಂದ ವಾಸ್ ತಗೋತೀವಿ. ಬ್ರಿಡ್ಜ್ ವಾಸ್. P3 ಕೂಡ ಏನಾಗತ್ತ? ಬಿಲ್ಟ್. ದೆನ್ ದೇ ಸಬ್ಜೆಕ್ಟ್ ಇದು ಏನಾಗತ್ತ ರೀ? ಆಬ್ಜೆಕ್ಟ್ ಆಗತ್ತ. ದೇ ಏನು ಸಬ್ಜೆಕ್ಟಿವ್ ಪ್ರೊನೌನ್ ಅದ, ಅದಕ್ಕೆ ದೇ ಅದ, ಅದನ್ನ ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಯೂಸ್ ಮಾಡಿದಾಗ ದೆಮ್ ಆಗತ್ತ, ಆಬ್ಜೆಕ್ಟಿವ್ ಪ್ರೊನೌನ್ ಆಗತ್ತ. ಈ ರೀತಿ ಯಾವ್ದು ನೋಡ್ರಿ ಆಪ್ಷನ್ ಇಲ್ಲಿ ಈಸ್ ಅದ, ರಾಂಗ್. ವಾಸ್ ಇದೆ ನೋಡ್ರಿ ರೈಟ್ ಆನ್ಸರ್. ಬ್ರಿಡ್ಜ್ ವಾಸ್ built by them. B, option B is the right answer. This is has been, had been ಬರಂಗಿಲ್ಲ. CD ಎಲ್ಲ ರಾಂಗ್. ಈ TG ಆಗಿ ನೀವು ಆಕ್ಟಿವ್ ಇಂದ ಪ್ಯಾಸಿವ್ ವಾಯ್ಸ್ ಬರಿಬಹುದು. ಓಕೆ, ದೆನ್ ನೆಕ್ಸ್ಟ್ ಮೂವ್ ಟು ದ, ಇಷ್ಟು ನೀವು ಈಸಿಯಾಗಿ 8 ಮಾರ್ಕ್ಸ್ ಅನ್ನ ಗ್ರಾಮರ್ ಅಲ್ಲಿ ತೆಗಿಬಹುದು. ಥರ್ಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಸ್ಟೂಡೆಂಟ್ಸು. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಅ ಸೆಂಟೆನ್ಸ್ ಈಚ್. ಏನದ ರೀ? ಹೂ ಇಂಪ್ರಿಸನ್ಡ್ ಚಂದನ್ ದಾಸ್. 1 ಮಾರ್ಕ್ಸ್ ಅನ್ನ ಅಷ್ಟು ಹೇಳ್ತೀನಿ ನೋಡ್ರಿ. ಹಾಗಾದ್ರೆ ಈ ಚಂದನ್ ದಾಸನ್ನ ಯಾರು ಇಂಪ್ರಿಸನ್ ಮಾಡಿದ್ರಿ? ಚಂದನ್ ದಾಸನ್ನ ಇಂಪ್ರಿಸನ್ ಮಾಡಿದವ್ರು ಯಾರಪ್ಪ ಅಂತಂದ್ರ ಚಾಣಕ್ಯ ಅವರು. ಓಕೆ, ದ ಚಾಣಕ್ಯ ವಾಸ್ ಇಂಪ್ರಿಸನ್ ದ
Chandan Das. Which animal towered high above the other animals at the zoo? ಯಾವ animal ರೀ? Then the answer is giraffe. ಇದು ಜಿರಾಫೆ ಆಗುತ್ತ ನೋಡ್ರಿ. ಜಿರಾಫೆ is towered high above the other animals at the zoo. Next, 11th one ಏನಾಗುತ್ತೆ? ನೇಮ್ ದ ಟ್ರೈಬಲ್ ಲಿವಿಂಗ್ ಇನ್ ದ ಹ್ಯಾಮ್ಲೆಟ್ ಇನ್ ಬಂಜೂರ್ ಮಲೆ. ಯಾವುದು? ಮಳೆ ಕುಡಿಯಾಲ್. ದ ರೈಟ್ ಆನ್ಸರ್ ಇಸ್ ಮಳೆ ಕುಡಿಯಾಲ್. ಓಕೆ. Then next, what will one call you when you are prodigal? Then one will call when we were call us a bountiful. ಓಕೆ, ಏನಂತ ಕರೀತಾರ? ಬೌಟಿಫುಲ್. ಬೌಂಟಿಫುಲ್ ಅಂತ ಕರೀತಾರೆ. ಹೂ ಈಸ್ ಜನಕ? ಜಾನುಕ. ಓಕೆ, ಇವೆಲ್ಲ ಏನಪ್ಪಾ ಅಂದ್ರ PDF ಇದೆ ನನ್ನ ಬಲ್ಲಿ, ಅದನ್ನ ಶೇರ್ ಮಾಡ್ತೀನಿ. ಗ್ರಾಮರ್ ಸೆಕ್ಷನ್ ಅನ್ನ ಹೇಳೋದಿತ್ತು, ಅದಕ್ಕೋಸ್ಕರ ಅದನ್ನ ನಾನು ಕಂಪ್ಲೀಟ್ ಮಾಡಿದೀನಿ. ಏನಾದ್ರೂ ಗ್ರಾಮರ್ ಸೆಕ್ಷನ್ ಅಲ್ಲಿ ಪ್ರಾಬ್ಲಮ್ ಇದ್ರೆ ನೀವು ಜಸ್ಟ್ ಕ್ವಶನ್ಸ್ ನೋಡ್ಕೋರಿ. ಓಕೆ, ಇಟ್ ವಿಲ್ ಹೆಲ್ಪ್ಫುಲ್ ಟು ಯುವರ್ ಎಕ್ಸಾಮ್ಗೆ ಯೂಸ್ ಆಗುತ್ತೆ. ಒಂದು 5 ಸೆಕೆಂಡ್ ಪಾಸ್ ಮಾಡ್ತೀನಿ ನೋಡ್ರಿ. ಇಲ್ಲಿ 8 × 2 2 ಮಾರ್ಕ್ಸ್ 8 ಕ್ವಶನ್ ಇದಾವ, ನೋಡ್ಕೊಡ್ರಿ. ಪಾಸ್ ಮಾಡ್ರಿ ಅಥವಾ ಸ್ಕ್ರೀನ್ಶಾಟ್ ತೊಗೊಳ್ರಿ, ಪ್ರಿಪೇರ್ ಮಾಡ್ರಿ ನೀವು ಎಕ್ಸಾಮ್. ನೆಕ್ಸ್ಟ್ ಇಲ್ಲೇ ಅದ ನೋಡ್ರಿ. ಓಕೆ, ಒಂದು 5 ಸೆಕೆಂಡ್ಸ್ ನಾನು ಬಿಡ್ತೀನಿ. ನೆಕ್ಸ್ಟ್ ಓಕೆ, ಪೋಯಮ್ ಅದ ನೋಡ್ರಿ ಇಲ್ಲಿ. ಸಾರಿ, ಎಕ್ಸ್ಟ್ರಾಕ್ಟ್ ಅದ. ಓ, ಇಟ್ಸ್ ಅ ಮಿನಿಸ್ಟರ್ ರಾಕ್ಷಸ. ಹೂ ಇಸ್ ದ ಸ್ಪೀಕರ್ ಹಿಯರ್? ಓಕೆ, ನೋಡ್ಕೊಡ್ರಿ. ಜಸ್ಟ್ 5 ಸೆಕೆಂಡ್ ಪಾಸ್ ಮಾಡ್ತೀನಿ. ಆರ್ ಯು ನಾಟ್ ರುಸ್ತುಮ್? ಹೂ ವಾಸ್ ರುಸ್ತುಮ್? ನೀವೆಲ್ಲ ಚೆನ್ನಾಗಿ ಓದಿದ್ದೀರಾ, ಆರಾಮಾಗಿ ಆನ್ಸರ್ ಬರೀಬಹುದು. ಮೂವ್ ಆನ್, ಪಿಕ್ ಪಾಕೆಟ್, ಮೂವ್ ಆನ್. ಓಕೆ, ನೆಕ್ಸ್ಟ್ ಇದಾದ್ಮೇಲೆ ಪೋಯಮ್ ಅದ. ಆಲ್ದೋ ಇಟ್ 2ರಾಗ ಒಂದು ಬರೀರಿ. ವಿ ಆರ್ ಸ್ಟ್ರಾಂಗರ್ ಸ್ಟಿಲ್ ವಿ ಫ್ಲೈಯಿಂಗ್ ಫೀಟ್. ಓಕೆ, 2ರಾಗ ಒಂದು ಬರೆದ್ರೆ 4 ಮಾರ್ಕ್ಸ್ ಆರಾಮ್ ಸಿಗ್ತಾವ. ನೆಕ್ಸ್ಟ್ ಇಲ್ಲಿ 4 ಮಾರ್ಕ್ಸ್. ಫ್ಲೋಟಿಂಗ್ ಗಾರ್ಡನ್ಸ್ ಆರ್ ಯುನಿಕ್. ಡಿಸ್ಕ್ರೈಬ್ ಆರ್ ವಾಟ್ ಮೇಡ್ ಸೌರಭ್ ಡ್ರಾಪ್ ದ ಕವರಿಂಗ್ ಶಿಲ್ಡ್. ರೀಡ್ ದ ಪ್ಯಾಸೇಜ್ ಅದ ನೋಡ್ರಿ. ಇಲ್ಲೇ ಕ್ವಶನ್ ಅದಾವ, ಇಲ್ಲೇ ಆನ್ಸರ್ ಅದಾವ. ಈಸಿಯಾಗಿ ನೋಡ್ಬೋದು. ವಾಟ್ ವಾಸ್ ಪ್ರೌಡ್ ಆಫ್ ಇಟ್ಸ್ ಬ್ಯೂಟಿ ಇನ್ ದ ಗಾರ್ಡನ್? That is, rose plant is the beauty in the garden. What happened when the well in the garden dried up? ಏನಾಯ್ತ್ರಿ? ಡ್ರೈಡ್ ಅಪ್. ಇಲ್ಲೇ ಅದ ನೋಡ್ರಿ, ಆನ್ಸರ್ಸ್ ಇಲ್ಲೇ ಅದಾವ, ಓದಿ ಬರೀರಿ. ನೆಕ್ಸ್ಟ್, ರೈಟ್ ಅನ್ ಎಸ್ಸೆ. ಫುಡ್ ಅಂಡ್ ಎಫೆಕ್ಟ್ಸ್ ನ್ಯಾಷನಲ್ ಫೆಸ್ಟಿವಲ್ಸ್, ಏರ್ ಪೊಲ್ಯೂಷನ್. Then letter writing. Write a letter to your friend inviting him or to brother's marriage. Write a letter to your class teacher requesting issue for study certificate. Easily you can get a 5 marks. Okay, dear students of class, this video is useful for you. Then give a like. Then don't forget to subscribe your YouTube channel, because your subscription is our motivation. And if you have still any doubts, you can comment in the comment section. Okay, if it is useful to you, you can share this video link to your friends also. Okay, bye, see you in the next video class.